ಹಿಂಗಡೆ ಇನ್ನೂ ಜನ ಇದ್ದಾರೆ ಅಂತ ಗೊತ್ತಾಗ್ಲಿ ಸುಮ್ಮನೆ ನಾನು ಕೃಷ್ಣಮೂರ್ತಿ ಅಂತ ಈಚಲಕೊಪ್ಪ ಗ್ರಾಮ. ನಾವು 1915ನೇ ಇಸ್ವಿಲೂ ಮಾಡಿದ್ವಿ, ಚುನಾವಣಾ ಬಹಿಷ್ಕಾರ ಮಾಡಿದ್ವು ಮೂಲಭೂತ ಸೌಕರ್ಯ ಕೊಡಲ ಅಂತ. ಇಲ್ಲಿಯವರೆಗೂ ಏನೇನೂ ಆಗಿಲ್ಲ ನಮ್ಮ ಗ್ರಾಮಕ್ಕೆ. ಒಂದು ಕುಡಿಯೋ ನೀರಿನ ಬಾವಿ ಸಹ ನಮ್ಮೂರಲ್ಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ. ನಮ್ಮ ಗ್ರಾಮದ ಹೆಸರಲ್ಲಿ ಬೇರೆ ಗ್ರಾಮಕ್ಕೆ ಕೊಡ್ತಾರೆ, ನಮ್ಮ ಗ್ರಾಮಕ್ಕೆ ಕೊಡೋದಿಲ್ಲ. ಅದನ್ನು ತಕ್ಷಣ ಪರಿಶೀಲನೆ ಮಾಡದೇ ಇದ್ದರೆ ನಾವು ಚುನಾವಣಾ ಬಹಿಷ್ಕಾರ ಮಾಡೋದಂತೂ ಪಕ್ಕ. ನಾವು 2015ರಲ್ಲೂ ಮಾಡಿದ್ವಿ. ನಾವು 3 ಗ್ರಾಮದವರು ಶರಾವತಿ ಸಂಸದರಿಗೆ ಎಲ್ಲರೂ ಸುಮಾರು 90% ಜನವು ಶರಾವತಿಯಿಂದ ಬಂದವರೇ, ಉಳ್ಗಡೆಯಾಗಿ ಬಂದವರೇ. ಯಾವುದೇ ಮೂಲಭೂತ ಸೌಕರ್ಯ ಕೊಡಲಿಲ್ಲ. ಸಾಗರ ತಾಲೂಕು ಸೇರ್ತದೆ ಬೊಗ್ಗ ಅಂತ, ಗುಜರೆ ಬೊಗ್ಗ ಬಿಲ್ಗೋಡಿ ಗ್ರಾಮ. ಒಂದು ಹೊಲಸಾಲೆ ಮಳವಳ್ಳಿ ಸೇರ್ತದೆ, ಕಾಪೇರ್ ಮನೆ ಅಂತ. ಒಟ್ಟು 60 ಮನೆ ಇದೆ. ನಮ್ಮದು ಸಣ್ಣ ಗ್ರಾಮ ಈಚಲಕೊಪ್ಪ ಗ್ರಾಮ. 3 ಸೇರ್ತದೆ. 3 ಗ್ರಾಮದವರು ಇದ್ದೇವೆ. ನಾನು 350 ಓಟ್ ಆಗ್ಬೋದು. ನಾನು ಕಾಪಿ ಮಹೇಶ್ ಅಂತ. ನಾವು ಶರಾವತಿ ಸಂತ್ರಸ್ತರೆ. ಸಾಮಾನ್ಯ 1960ನೇ ಇಸ್ವಿಯಿಂದ ಈ ಕಡೆ ಇದ್ದು ಇಲ್ಲಿಂದ ನಮ್ಮ ಅಜ್ಜ ಅಪ್ಪ ಎಲ್ಲನೂ ಇದೇ ರಸ್ತೆನಲ್ಲೇ ಓಡಾಡಿರೋದು. ನಮಗೆ ಮೂಲಭೂತ ಸೌಕರ್ಯ ನಾವು ಆಸ್ತಿ ಕಳ್ಕೊಂಡು, ನಮ್ಮ ಜಮೀನು ಮನೆ ಎಲ್ಲ ಕಳ್ಕೊಂಡು, ನಾವು ಇವತ್ತು ಕರೆಂಟ್ ಏನಾದರೂ ತಗೊಳ್ತೀವಿ ಅಂದರೆ ನಾವು ಲೈನ್ ಮಿನಿಮಮ್ ಕಟ್ಟಿ ಕರೆಂಟ್ ತಗೊಂಡು 7 ವರ್ಷ ಲೈನ್ ಮಿನಿಮಮ್. ಒಂದು ಕಂಬಕ್ಕೆ 35 ರೂಪಾಯಿದಂತೆ ಕಟ್ಟಿ ನಾವು ತಗೊಂಡಿದ್ದವ್ರು. ಅದನ್ನು 7 ವರ್ಷ ಕಟ್ಟಿದ್ದೀವಿ. ಹಾಗಂತ ನಾವು ಜಮೀನು ಆಸ್ತಿ ಮನೆ ಎಲ್ಲ ಕಳ್ಕೊಂಡ್ರು ನಮಗೆ ಸರ್ಕಾರದಿಂದ ಯಾವುದೂ ಫ್ರೀ ಇಲ್ಲ. ಕರೆಂಟ್ ಸಹ ನಾವು ಅವಾಗ ಲೈನ್ ಮಿನಿಮಮ್ ಹಾಕಿ ಪ್ರೈವೇಟ್ನಿಂದ ಹಾಕ್ಸ್ಕೊಂಡಿದ್ದೀವಿ. ಆ ನೋವು ಇವತ್ತು ರಸ್ತೆ ಇಲ್ಲ. ನಾವೆಲ್ಲ ಸರಿ ಮಾಡ್ತೀವಿ. ಎಲ್ಲೋ ಸ್ವಲ್ಪ ಸರಿ ಮಾಡಿದರು. ಕೆಲವು ಚುನಾವಣೆ ಸಂದರ್ಭ ಆಶ್ವಾಸನೆ ಕೊಡೋದು ಇಂಥವೆಲ್ಲ ನೋಡ್ತಾ ಬಂದೀವಿ. ಇಲ್ಲಿಗೆ 60 ವರ್ಷದಿಂದ ಇಲ್ಲಿವರೆಗೂ ಇದೇನೇ ಆಗಿದೆ. ನಮ್ಮ ತಂದೆಯರು ನೋಡಿ, ನಮ್ಮ ಅಜ್ಜ ನೋಡಿದ್ರು, ನಮ್ಮ ಕಾಲನೂ ಮುಗಿತಾ ಬಂತು. ನಮಗೀಗ 50 ವರ್ಷ ದಾಟ್ತೀವಿ ನಾವು. ಹಾಗಾಗಿ ಇದು ಕೊನೆವರೆಗೂ ಇರುತ್ತಲ್ಲ ಅಂತ ಹೇಳಿ ಅದು ಆಗಬಾರ್ದು. ಇನ್ನು ಮುಂದಿನ ಪೀಳಿಗೆಗೆ ಈ ಥರ ಆಗಬಾರ್ದು ಅಂತ ನಾವೆಲ್ಲ ಸೇರಿ ಇಡೀ ಗ್ರಾಮಸ್ಥರು 3 ಗ್ರಾಮದವರು. ಸಾಗರ ತಾಲೂಕು ಒಂದು ಸ್ವಲ್ಪ ಇದೆ, ಈಚಲಕೊಪ್ಪ ಗ್ರಾಮ ಇದೆ, ಹೊಲಸಾಲೆ ಮಳವಳ್ಳಿ ಅರ್ಧ ಇದೆ. ಹಾಗಾಗಿ ಎಲ್ಲರಿಗೂ ಇದೇ ರಸ್ತೆ ಮೇನ್ ಇರೋದ್ರಿಂದ ಈ ರಸ್ತೆ ಒಂದು ಅಭಿವೃದ್ಧಿ ಆಗಲಿ. ಮೂಲಭೂತ ಕುಡಿಯೋ ನೀರಿಂದು ಈ ಗಂಗಾ ಜಲ ಅಂತ ಏನೋ ಬರ್ತಾಯಿದೆ, ಅದೂ ನಮ್ಮ ಊರಿಗಿಲ್ಲ, ಸ್ವಲ್ಪ ಎಂಡಾಗಿದೆ ಇಲ್ಲಿಗೆ. ಹಾಗಾಗಿ ಎಲ್ಲ ಥರದಾಗೂ ನಾವು ಒಂಥರ ಕಡೆಗಣ್ಣಿಗೆ ಹೋಗ್ಬಿಟ್ಟಿದ್ದೀವಿ. ಹಾಗಾಗಿ ನಾವು ಯಾವ ಪಾರ್ಟಿ ಪಕ್ಷ ಮತ್ತೊಂದು ಏನೂ ಇಲ್ಲ, ಎಲ್ಲ ಪಕ್ಷದವರು ಇದ್ದೀವಿ. ಪಕ್ಷಾತೀತವಾಗಿ ಇದನ್ನು ಮಾಡ್ತಾಯಿದ್ದೀವಿ. ಚುನಾವಣೆ ಬಹಿಷ್ಕಾರ ಮಾಡೋದಂತ ಎಲ್ಲ ಜನರು ತೀರ್ಮಾನ ಮಾಡಿದ್ದೀವಿ. ಮಂಜೂರಾತಿ ಆಗಿದೆ. ಬುದ್ಧಿ ಪೂಜೆ ಹೋದ ವರ್ಷ 2021-22 ಬುದ್ಧಿ ಪೂಜೆ ಆಗಿತ್ತು. 30 ಲಕ್ಷ ಇಟ್ಟಿಗೆ 1 ಕಿಲೋಮೀಟ್ರ್ ಮಾಡ್ತೀವಿ ಅಂತ ಹೇಳಿದರು ಶಾಸಕರು, ಆವಾಗಿನ ಶಾಸಕರು. ಅದು ಎಲ್ಲಿ ಹೋಯ್ತು? ಪ್ರಗತಿಯಲ್ಲಿದೆ. ಚುನಾವಣೆ ಬಂದ ಪ್ರಗತಿ ಯಾವ ಪ್ರಗತಿನೂ ಕಾಣಲಿಲ್ಲ. ನಾವು ಇವತ್ತಿನವರೆಗೂ ಅದು ಏನಾಯ್ತು? ಇಲ್ಲಿ ಪೈಪ್ ಇದೆ ನೋಡಿ, ಬೇಕಾದ್ರೆ ನೀವು ಫೋಟೋ ಮಾಡಿ ಅದನ್ನ. ಅವಾಗ ತಂದು ಹಾಕಿದ ಪೈಪ್ ಇನ್ನೂ ಇದೆ. ಇಲ್ಲಿ ಊರೊಳಗೂ ಒಂದು 2 ಸೆಟ್ ಹಾಕಿದ್ದಾರೆ. ಪೈಪ್ ಮಾತ್ರ ನೋಡ್ತಾ ಇದ್ದೀವಿ, ಬಿಟ್ಟರೆ ರಸ್ತೆ ಆಗಿಲ್ಲ ನಮಗೆ. ಯಾವ ಜಾಗ ಕೆಲವು ಕೇಳಿದ್ರು ಫಾರೆಸ್ಟ್ ಅಂತಾರೆ, ರೆವಿನ್ಯೂ ಲ್ಯಾಂಡ್ ಇಲ್ಲ, ಬ್ಯಾಕ್ ವಾಟರ್ ಸೈಡ್ ಇದ್ದೀವಿ ನಾವು ಅಷ್ಟೇ. ಈ ಫಾರೆಸ್ಟ್ನವ್ರದ್ದು ನಮಗೆ ಹೆಚ್ಚುವರಿ ಮಾಡೋಂಗಿಲ್ಲ. ಸಾರಿ ಅದು ತೊಂದರೆ ಆಗ್ತದೆ. ಒಂದು ಕರೆಂಟ್ ಲೈನ್ ಹೋಗ್ಬೇಕು ಅಂದರೆ ನಮಗೆ ಫಾರೆಸ್ಟ್ನಲ್ಲೇ ಹೋಗ್ಬೇಕು. ರಸ್ತೆ ತಗೊಂಡು ಹೋಗ್ಬೇಕು ಅಂದ್ರೆ ಫಾರೆಸ್ಟ್ ಲೈನಲ್ಲಿ ಹೋಗ್ಬೇಕು. ಹಾಗಾಗಿ ಭಾಳ ತುಂಬ ತೊಂದರೆಯಲ್ಲಿದ್ದೀವಿ ಇಡೀ ಗ್ರಾಮಸ್ಥರು. 3 ಗ್ರಾಮದವರೆಗೂ ಅದೇ ಪರಿಸ್ಥಿತಿ. ಹಾಗಾಗಿ ನಾವು ಚುನಾವಣೆ ಬಹಿಷ್ಕಾರ ಮಾಡೋದು ಒಂದು ಅನಿವಾರ್ಯ. ನನ್ನ ಹೆಸರು ಶೇಖರಪ್ಪ ಅಂತೇಳಿ, ಬಿಲ್ಗೋಡಿ ಗ್ರಾಮ, ಬೊಗ್ಗಳ. ಈ ಬೊಗ್ಗಳ ಕಾಪೇರ್ ಮನೆ, ಈ ಹೊಲಸಾಲೆ ಮಳವಳ್ಳಿ ಸಂಬಂಧಪಟ್ಟಂಗೆ ಈ ರೋಡ್ ಅಗತ್ಯ, ಎಲ್ಲರಿಗೂ ಅಗತ್ಯ ಇದೆ. ಅಗತ್ಯ ಇದ್ದರೆ ಈ ಮಳೆಗಾಲ ಮಳೆ ಹನಿ ಬಿತ್ತು ಅಂದರೆ ಮಕ್ಕಳಿಗಂತೂ, ಶಾಲೆ ಮಕ್ಕಳಿಗಂತೂ ಓಡಾಡೋಕ್ಕೆ ಆಗಲ್ಲ ಅಂಥ ಸ್ಥಿತಿಲಿದೆ. ಈಗ ಹೇಳಿದ್ರಲ್ಲ ನಮ್ಮ ಸ್ವಾಮಿಯವರು, ಈಗ 50-60 ವರ್ಷದಿಂದ ಇದೇ ರಾಜಕಾರಣಿಗಳು ಬರ್ತಾರೆ, ನೋಡ್ತಾರೆ, ಎಲ್ಲರೂ ಓಡಾಡ್ತಾರೆ. ಎಲ್ಲ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಹೋಗಿದ್ದೀವಿ. ಹೇಳಿ ನಮ್ಮ ಮಾತೆಲ್ಲ ತಾಳಲ್ಲ. ಮೇಲೆ ಮಟ್ಟದಲ್ಲಿ ಓಡಾಡಿದ್ದಾರೆ. ಯಾರು ಓಡಾಡಿದ್ರು ಏನೂ ಆಗಲ್ಲ. ಇನ್ನು ಮುಂದಾರು ಇನ್ನು ಮಕ್ಕಳಿಗೆ ಇವ್ರು ಹೇಳಿದಂಗೆ ಬರತಕ್ಕಂಥ ಮಕ್ಕಳಿಗೆ ಇನ್ನೂ ಈ ರೋಡಿನ ವ್ಯವಸ್ಥೆ ಆಗಬೇಕು, ನೀರಿನ ವ್ಯವಸ್ಥೆ ಆಗಬೇಕು, ಕರೆಂಟ್ ವ್ಯವಸ್ಥೆನೂ ಇನ್ನೂ ಕೊರತೆ ಇದೆ. ಎಲ್ಲ ಸೌಕರ್ಯಗಳು ಕೊರತೆಯಲ್ಲಿದ್ದಾವೆ. ಹಾಗಾಗಿ ಆದಷ್ಟು ಬೇಗ ಎಲೆಕ್ಷನ್ ನಮ್ಮ ಕಾಯಬಾರ್ದು. ಪ್ರತಿಯೊಂದು ನಾವು ಎಲ್ಲ ಪಕ್ಷದವರು ಇದ್ದೀವಿ. ಮುಸ್ಕಾರ ಇದು ಅಗತ್ಯವಾಗಿ ಮಾಡೋಂಥ ಕಾರಣ ಮತ್ತೇನಲ್ಲ, ಎಲೆಕ್ಷನ್ ಬಂದಿದೆ. ಈಗ ನಮ್ಗೆ ಈ ಹಂತದ ಕಾರಣ ನಮಗೊಂದು ಆಶ್ವಾಸನೆ ಬರೀ ಕೊಡಬಾರ್ದು, ಕೆಲಸ ಈಡೇರಬೇಕು ಅಂತ ಕೇಳ್ಕೊಳ್ತೀವಿ.